ರಂಗದಲ್ಲೇ ದರ್ಶನ್ಗೆ ಎದುರಾಳಿಗಳು ಜಾಸ್ತಿ ಇದ್ದಾರೆ. ಅವನ್ನ ಬೇಕು ಅಂತಲೇ ತುಳಿತಾ ಇದ್ದಾರೆ. ಇವತ್ತು ಅಂಬರೀಷ್ ಅನ್ನೋರು ಒಬ್ರು ಇದ್ದಿದ್ರೆ ಇವ್ಯಾರು ನಾಯಿ ನಂಗಾರಿಗಳು ಯಾರು ದರ್ಶನ್ ಬಗ್ಗೆ ಮಾತಾಡ್ತಿರ್ಲಿಲ್ಲ. 24 ಗಂಟೆ ತೋರಿಸೋಂಥದ್ದು ಏನೈತಿ, ಇದೊಂದೇನ ನ್ಯೂಸ್ ಇರೋದು, ಇನ್ನೇನು ಬೇರೆ ನ್ಯೂಸೇ ಇಲ್ವಾ? ಬೇರೆ ನ್ಯೂಸ್ ಕಾಲು ಗಂಟೆನೂ ಆಗ್ತಾ ಇಲ್ವಲ್ಲ, ಕಾಲು ಗಂಟೆನೂ ಆಗ್ತಾ ಇಲ್ಲ ಬೇರೆ ನ್ಯೂಸ್. ಇದೊಂದೇ ನ್ಯೂಸ್ ಹಾಕೊಂಡು ಜಡಿತಾ ಇದ್ದಾರೆ. ಪುಟ್ಕೋಸಿ ನಾವು ಆಟೋ ಡ್ರೈವರ್ ಸರ್, ಆಟೋ ಡ್ರೈವರ್ಗೆ ನೀನು ಹೆಂಡ್ತಿನ ನಾವು ಸುಮ್ಮನೆ ಇರ್ತೀವ? ಹೆಂಡ್ತಿನಂದ್ರೆ ಇರ್ತೀವ, ನಾವೇ ಚುಚ್ಚಕ್ಕೆ ರೆಡಿ ಇರ್ತೀವಿ. ಎಷ್ಟೋ ಜನ ನೋಡಿದಿರ 50 ರೂಪಾಯಿ ಆಟೋ ಕಾಸು ಕೊಟ್ಟಿಲ್ಲ ಅಂತ ಹೊಡೆದು ಸೆಟ್ ಬಿಸಾಕಿದ್ದಾರೆ. ಗೊತ್ತಿಲ್ಲಿದ್ದವ್ರು ಏನೋ ಮಾಡಿದ್ದಾರೆ, ಅಕಸ್ಮಾತ್ ಆಗೋಗಿದೆ. ಅವ್ನು ಅಷ್ಟು ಕೆಟ್ಟವನಾಗಿದ್ರೆ ಕಾರಲ್ಲಿ ಹೋಗುವಾಗೆಲ್ಲ 2 ವೀಲರ್ನ ಬರಬೇಡ್ರಪ್ಪ, ನಿಮಗೂ ಹೆಂಡ್ತಿ ಮಕ್ಕಳಿದ್ದಾರೆ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನಮ್ಮ ಸ್ಪೀಡಲ್ಲಿ ಬರಬೇಡಿ ಅಂತ ಹೇಳ್ತಿರ್ಲಿಲ್ಲ. ಎಷ್ಟೋ ಜನಕ್ಕೆ ಬಡಬಗ್ರಿಗೆ ದಾನ ಮಾಡ್ತಿರ್ಲಿಲ್ಲ. ಅವನು ದುಡ್ಡೇ ಮಾಡಬೇಕು, ದೊಡ್ಡದು ನಂಗೆ ಇದ್ದಿದ್ರೆ ಹೆಸರು ಮಾಡಬೇಕು ಅಂದ್ರೆ ಅವ್ರು ಎಲ್ಲೋ ಹೋಗ್ಬೋದಾಯ್ತು ಹೆಸರು ಮಾಡೋಕ್ಕೆ. ಅವ್ನು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಅಭಿಮಾನಿಗಳು 100% ಒಪ್ಕೊಂತಾರೆ. ನಾವು ದರ್ಶನ್ ಅಭಿಮಾನಿ ಅಲ್ಲ, ನಾವು ಅಂಬರೀಷ್ ಅಭಿಮಾನಿಗಳು ಹೇಳ್ತೀವಿ ಕೇಳಿ ನಾವು. ಬಟ್ ದರ್ಶನ್ ತಪ್ಪು, ಒಂದೇನೋ ಒಂದು ತೋಳು ಹಳ್ಳಕ್ಕೆ ಬಿತ್ತು ಅಂತ ಊರವರೆಲ್ಲ ಕಲ್ಲೊಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತಾ ಸರ್?